ಕಲ್ಕೊಂಡವ್ರೆ. ಅಪ್ಪಿ ನಾನು ಕೇಕ್ ಇಟ್ಕೊಂಡ್ವಿ. ಥರ್ಸ್ಡೇ ಕಂತಲೆ ಮಕ್ಕ ನೋಡಿ ಇವಳು ಮನೇಲಿ ಎಷ್ಟು ಅಡುಗೆ ಮಾಡ್ರು ಎಲ್ಲ ಹೇಳ್ಕೊಟ್ಟಿರೋದು ನಾನು. ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಬರೀದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನೆಲ್ಲ ಆಗುತ್ತೆ ಅಂತ ಎಲ್ಲ ವಿಡಿಯೋ ಶೇರ್ ಮಾಡ್ಕೊತೀನಿ, ಕೊನೆ ತನಕ ವಿಡಿಯೋ ನೋಡಿ. ಸೊ ಗಾಯ್ಸ್, ಇವತ್ತು ಎದ್ದಿದ ತಕ್ಷಣ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಎದ್ದಿದ ತಕ್ಷಣ ಎಲ್ಲ ಕೆಲಸ ಮಾಡಿಬಿಟ್ಟೆ. ನಮ್ಮ ಪಾಪು ಹೇಗಿದ್ದಾಳೆ ತೋರಿಸ್ತೀನಿ ಬನ್ನಿ. ಪಾಪು ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ತಲೆಗೆ ಸ್ನಾನ ಮಾಡಿದ್ನ ಗಾಯ್ಸ್, ಕೂದಲೇ ಇನ್ನೂ ಒಣಗಿಲ್ಲ. ಸೊ ಹಾಗೆ ಇನ್ನೊಂದು ವಿಷಯ ಏನಂದರೆ, ನಮ್ಮ ಅಪ್ಪನಿಗೆ ನೆನ್ನೆನೇ ಫೋನ್ ಮಾಡಿಲ್ಲಿದ್ದೀನಿ ಮನೆಗೆ ಬಾ ಅಂತ, ಇನ್ನೂ ಬಂದಿದ್ದಿಲ್ಲ. ಸರಿ ಅಂತ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್. ಯಾಕಂದರೆ ನಮ್ಮಪ್ಪ ಫೋನ್ನ ಕಳ್ಕೊಂಡ್ಬಿಟ್ಟವ್ರೆ. ಆಮೇಲೆ ನಮ್ಮ ಅತ್ತೆಗೆ ಮಾಡಿದೆ, ನಮ್ಮ ಅತ್ತೆ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟವನೆ ಅಂತ ಹೇಳಿದ್ರು. ಯಾವಾಗಲೂ ಹಿಂಗೆ ಮಾಡ್ತಾರೆ ಗಾಯ್ಸ್. ಇದೊಂದು ಫಸ್ಟ್ ಫೋನ್ ಅಲ್ಲ ಅವ್ರದ್ದು, ಒಂದು 5-6 ಫೋನ್ ಆಗಿರುತ್ತೆ ಕಳೆದೋಗಿರೋದು. ಏನು ಮಾಡ್ತಾರೆ ಏನೋ ಹೋಗಿ. ಅದಕ್ಕೆ ಇವಾಗ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಏನೋ ಗೊತ್ತಿಲ್ಲ. ಸೊ ಬಂದರೆ ಬರ್ಬೋದು ಅವರೇ, ಬಂದಿಲ್ಲ ಅಂದರೆ ಏನು ಮಾಡೋದು. ನಮ್ಮ ಅತ್ತೆಗೆ ಹೇಳ್ದೆ ಬಂದರೆ ಕಾಲ್ ಮಾಡಿಕೊಡು ಅತ್ತೆ ಅಂತ, ಸರಿ ಅಂದವ್ರೆ. ಸೊ ನಮ್ಮಪ್ಪ ಬಂದರೆ ನಮ್ಮ ಅಪ್ಪನಿಗೆ ಕೇಕ್ ಕಟ್ ಮಾಡ್ಸೋಣ, ಏನಂತೀರಾ? ಇವತ್ತು ಫಾದರ್ಸ್ ಡೇ, ಅದಕ್ಕೆ ಅಪ್ಪಗೆ ವಿಶ್ ಮಾಡೋಗಿ. ಅಪ್ಪ ಎದ್ದವನೇ, ಹ್ಯಾಪಿ ಫಾದರ್ಸ್ ಡೇ ಅನ್ನಷ್ಟೇ. ಇದೀಗ ಸ್ಟಾರ್ ಇವಾಗ ವಿಶ್ ಮಾಡ್ಕಲ್ಲ ನೋಡಿ. ಥ್ಯಾಂಕ್ ಯು ಮಗ. ಕಿಚನ್ ಎಲ್ಲ ಇಷ್ಟು ಕ್ಲೀನ್ ಮಾಡಿ, ಇಷ್ಟು ಪಾತ್ರೆ ಇತ್ತು ತೊಳ್ದು, ಒಂದೊಂದು ಕ್ಲಿಪ್ಪಿಂಗ್ ಹಾಕಿ ಸಾಂಗ್ ಹಾಕ್ತೀನಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ. ಚೆನ್ನಾಗಿದೆಯಲ್ವಾ? ನಂಗೆ ಗೊತ್ತು ಚೆನ್ನಾಗಿದ್ದೀನಿ ನಾನು ಅಂತ. ಅಂಗಡಿಗೆ ಹೋಗಬೇಕು, ಯಾಕಂದರೆ ಮನೆಯಲ್ಲಿ ಅಕ್ಕಿ ಖಾಲಿ ಆಗೈತೆ. ಹೋಗಿ ಅಕ್ಕಿ ಇಸ್ಕೊಂಡು ಬರೋಣ. ನನಗೆ ಚಿಕನ್ ಇಸ್ಕೊಬರೋಕ್ಕೆ ಬರಲ್ಲ ಗಾಯ್ಸ್. ಆದರೆ ನನ್ನ ಗಂಡ ಆಟ ಏನೇಲೆ, ಇವಳನ್ನ ಕಲಿಸ್ಲೇಬೇಕಲ್ವ ನಾನು ಚಿಕನ್ ಇಸ್ಕೊಬರೋಕ್ಕೆ. ಅದು ಯಾಕೆ ಇವಳು ಹೋಗಲ್ಲ ಅನ್ನೋ ನಮ್ಮ ಹಸ್ಬೆಂಡ್ ಮೈಂಡ್ ಸೆಟ್ ಗಾಯ್ಸ್. ಏನು ಮಾಡೋಣ? ಸೊ ಗಾಯ್ಸ್, ಇವಾಗ ಅಂಗಡಿಗೆ ಹೋಗಿ, ನಾನೆಲ್ಲ ಚಿಕನ್ ಇಸ್ಕೊಳ್ಳೋಕೆ ಹೋಗಲ್ಲ ಗಾಯ್ಸ್, ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಇವಾಗ ನೂಡಲ್ಸ್ ಇಸ್ಕೊಂಡು, ಮೊಟ್ಟೆ ಇಸ್ಕೊಂಡು ಬರೋಣ. ಸದ್ಯಕ್ಕೆ ಇವಾಗ ನೂಡಲ್ಸ್ ಮಾಡ್ಕೊಳ್ಳೋಣ. ಸೊ ಎಗ್ ನೂಡಲ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೈಟಿಗೆ ನೋಡೋಣ, ನೈಟಿಗೆ ಚಿಕನ್ ಮಾಡೋದು. ನಮ್ಮ ಹಸ್ಬೆಂಡ್ ಏನಾದರೂ ಎದ್ದು ಇಸ್ಕೊಬಂದರೆ ಚಿಕನ್ ಮಾಡೋಣ, ಏನಂತೀರ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾನು ಚರ್ವಿ ಅಂಗಡಿಗೆ ಹೋಗಿ ಮೊಟ್ಟೆ ನೂಡಲ್ಸ್ ಇಸ್ಕೊಂಡು, ಹಾಗೆ ಹಾಲು ಇಸ್ಕೊಂಡು ಮನೆಗೆ ಬಂದ್ವಿ. ಚೆನ್ನಾಗೇ ಇಲ್ಲ ಗಾಯ್ಸ್, ನಾನೇ ನಡುವೆ ಅಷ್ಟೇನು ಚೆನ್ನಾಗಿದ್ನ ಅಂತ ಕೇಳ್ಬೇಡಿ, ಫಸ್ಟು ಚೆನ್ನಾಗಿದ್ದಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಡಿಸ್ಟರ್ಬ್ ಮಾಡ್ತಾ ಎಗ್ ನೂಡಲ್ಸ್ ಮಾಡುವ ವಿಧಾನ ವಿತ್ ಐಶಾನಿಲ್ ಇಷ್ಟು ಹಾಕ್ಬಿಡ್ತೀನಿ ಗಾಯ್ಸ್. ಪರವಾಗಿಲ್ಲ, ತಿಂತಾನೆ ನನ್ನ ಗಂಡ, ಬ್ಯಾಟ್ಸ್ಮನ್ ಇದ್ದಾನೆ. ನೂಡಲ್ಸು ಬೇಯಿಸೋ ಟೈಮಲ್ಲಿ ಒಂದು ನಿಮಿಷ ಗಾಯ್ಸ್, ಹತ್ರ ನೋಡಿ ಭಯ ಪಡಬೇಡಿ, ಒಂದು ನಿಮಿಷ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು.
ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬಾಯ್ಲ್ ಆಗಲಿ, ಬಾಯ್ಲ್ ಆದಮೇಲೆ ಸಿಕ್ಕಿಸಿ. ಸೊ ಗಾಯ್ಸ್, ನಮ್ಮಪ್ಪ ಫೋನು ಕಳ್ದೋಗಿಲ್ಲ, ನಮ್ಮಪ್ಪ ಹತ್ರನೇ ಐತೆ. ನಮ್ಮ ಮಾವ ವಾಶ್ರೂಮ್ಗೇನೋ ಎದ್ದು ಹೋಗ್ಬಿಟ್ರಂತೆ, ಫೋನ್ ಕೆಳಗಡೆ ಬಿದ್ದಿತ್ತಂತೆ. ಅದಕ್ಕೆ ನಮ್ಮ ಮಾವ ಎತ್ತಿಕೊಂಡು ಸ್ವಲ್ಪ ಆಟ ಆಡಿಸ್ಬಿಟ್ಟು ಇವಾಗ ಕೊಟ್ಟವ್ರೆ. ಸೊ ನಮ್ಮಪ್ಪ ಬರ್ತಾರಂತೆ, ಬಂದಮೇಲೆ ನೂಡಲ್ಸ್ ಮಾಡಿಬಿಟ್ಟು ತಿಂದ್ಬಿಟ್ಟು ನಮ್ಮಪ್ಪ ಬಂದಮೇಲೆ ಹೋಗಿ ಕೇಕ್ ಇಸ್ಕೊಬಂದು ನಮ್ಮಪ್ಪನ ಕೇಕ್ ಕಟ್ ಮಾಡ್ಸೋಣ. ಓಕೆ, 1 hour later. ಆಗ ಅಪ್ಲೋಡ್ ಮಾಡೋದಕ್ಕೆ 1 ಅವರ್ ಆಗೈತೆ ಗೈಸ್. ನನ್ನ ಫೋನಲ್ಲಿ, ನಮ್ಮ ಮನೇಲಿ ಯಾವುದೂ ವೈಫೈ ಇದ್ದಿಲ್ಲ. ಸೊ ನನ್ನ ಫೋನ್ ನೆಟ್ಟಿದೆ 1 ಅವರ್ ಆಗೈತೆ. ಸೊ ಇಷ್ಟೊತ್ತಾಯಿತು. ಇವಾಗ ಅಡುಗೆ ಮಾಡೋಣ ಬನ್ನಿ. ನಾನು ಇದನ್ನು ನೀರಿಂದ ಸಪ್ರೇಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ ತಟ್ಟೆಯಲ್ಲಿ, ಸ್ವಲ್ಪ ಡ್ರೈ ಆಗಲಿ ನೀರು ಅಂತ. ಇದರಲ್ಲಿ ಸ್ವಲ್ಪ ಐತೆ ಎಣ್ಣೆ ಹಾಕೋದು ಇದಕ್ಕೆ ಗೈಸ್. ತೊಳಿ ಈ ಥರ ಉದ್ರುದ್ರಿರುತ್ತೆ, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡಿರುತ್ತೆ. ಹಾಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಕಟ್ ಮಾಡಿಕೊಂಡಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ಗೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ. ನಮ್ಮಪ್ಪ ಬಂದರು. ಫಸ್ಟು ಒಂದು ಬಾಣಲಿ ಇಕ್ಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆ ಒಡೆದು ಹಾಕ್ಕೊಳ್ಳಿ. ನೀವು ಎಷ್ಟು ಮೊಟ್ಟೆ ಹಾಕ್ತೀರೋ ಅಷ್ಟು ಒಡೆದು ಹಾಕ್ಕೊಳ್ಳಿ. ನಾನು 5 ಮೊಟ್ಟೆ ಹಾಕ್ತಾಯಿದ್ದೀನಿ. 5 ಮೊಟ್ಟೆನೂ ಒಡೆದು ಹಾಕ್ಕೊಂಡು ಅದರಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಗ್ ಬುರ್ಜಿ ಹೆಂಗೆ ಮಾಡ್ತೀವೋ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಎಗ್ ಬುರ್ಜಿ ಥರ ಆಗೈತೆ. ಆವಾಗ ಅದನ್ನ ಸೈಡಲ್ಲಿ ಎತ್ತಿಕ್ಕಿ ಇನ್ನೊಂದು ಬಾಣಲೆ ಇಕ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಹಾಗೆ ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡಿಬಿಟ್ಟು ಹಾಗೆ ಟೊಮೆಟೊನೂ ಹಾಕ್ಕೊಂಡೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಮಸಾಲ ಐಟಮ್ಗಳು ಹಾಕ್ಕೊಂಡೆ. ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಹಾಗೆ 1 2 3 ಮಸಾಲಾನ ಹಾಕ್ಕೊಂಡೆ. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆದಮೇಲೆ ಬಾಂಡಿಗ್ಲಿ ತುಂಬ ಚಿಕ್ಕದಿದೆ ಆಗಲ್ಲ ಅಂದ್ಬಿಟ್ಟು ನಾನು ಯಾವುದ್ರಲ್ಲಿ ಬೇಯಿಸಿದ್ನೋ ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೂಡಲ್ಸು ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇಷ್ಟೇ ಸಿಂಪಲ್ ಆಗಿರೋ ಎಗ್ ನೂಡಲ್ಸ್. ನಮ್ಮ ಹಸ್ಬೆಂಡ್ಗೂ ನೂಡಲ್ಸ್ ಹಾಕ್ಕೊಟ್ಟೆ, ಅವ್ರಿಗೆ ಇಷ್ಟ ಆಯಿತು. ಹಾಗೆ ಚಾರ್ವಿಗೂ ನೂಡಲ್ಸ್ ಹಾಕ್ಕೊಟ್ಟು, ನಮ್ಮ ಅಪ್ಪಗೂ ಹಾಕ್ಕೊಟ್ಟು ನಾನು ತಿನ್ನೋಣ ಅಂತ ನೂಡಲ್ಸ್ ಹಾಕ್ಕೊಂಡು ತಿಂದೆ. ಅಪ್ಪಿ ಅಷ್ಟು ಬೆಲ್ಲಕ್ಕಿದೆ, ಇದು ತೋರ್ಸ. ಇಲ್ಲಿ ಗ್ಯಾಪ್ ಐತೆ, ಸ್ವಲ್ಪ ಕ್ಲಿಪ್ ಹಾಕ್ಸು ಪ್ಲೀಸ್. ಹಾಕ್ಸ್, ಚೆನ್ನಾಗಿಲ್ಲ ನೋಡಿಲಿ ಎಷ್ಟು ಗ್ಯಾಪ್ ಐತೆ. ಮಾತೇ ಇಲ್ಲ, ಮಾತೇ ಬರಲ್ಲ. ದುಡ್ಡು ಕೇಳಿದ್ರೆ ಮಾತು ಬರಲ್ಲ ಗಾಯ್ಸ್. ದುಡ್ಡು ಕೊಡ್ತೀವಂದ್ರೆ ಮಾತು ಬರುತ್ತೆ ತಾನೇ. ನಾನು ನಮ್ಮ ಹಸ್ಬೆಂಡು ಕೇಕ್ ಇಸ್ಕೊಬರಕ್ಕೆ ಹೋಗ್ತಿದ್ದೀವಿ. ನಮ್ಮ ಹಸ್ಬೆಂಡ್ ಎಲ್ಲ ಹೋಯ್ತಿದ್ರು. ಸೊ ಹಾಗೆ ನಾನು ಕೇಕ್ ಇಸ್ಕೊಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಹಸ್ಬೆಂಡ್ ನೋಡಿ ಎಲ್ಲೋಗಿದ್ದಾರೆ. ಹೆಂಡ್ತಿ ಅನ್ನೋ ಜವಾಬ್ದಾರಿ ಇಲ್ಲ ಗಾಯ್ಸ್ ಈ ಹುಡುಗನಿಗೆ. ಕಮೆಂಟಲ್ಲಿ ಬೈರಿ ಗಾಯ್ಸ್. ಹೆಂಡ್ತಿನ ಬಿಟ್ಟು ಹೆಂಗೆ ಹೋಗ್ತಾವ್ರು ನೋಡಿ, ಬೈರಿ ಗಾಯ್ಸ್ ಆಯಿತಾ. ಮಳೆ, ಅವಿಬ್ಬರು ಎಲ್ಲೋಗಿದ್ದಾರೆ. ನಮ್ಮ ಮನೆ ಹತ್ರನೇ ಬೇಕ್ರಿ ಇದೆ, ಕೊಡಿ ಇದೆ. ಕಮ್ಮಿ ಇಲ್ವಾ? ಅವರ ಬಾಯ್. ಕೇಕ್ ಇಟ್ಕೊಂಡ್ವಿ. ನಮ್ಮ ಅಪ್ಪನೂ ಚಾರ್ವಿ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಗಾಯ್, ಎಲ್ಲೋ ರೌಂಡಿಗೆ ಹೋಗಿದ್ದಾರೆ ಅವರಿಬ್ರು. ಸೊ ನಾನು ಕೇಕ್ ಇಸ್ಕೊಂಡು ಹೋಗೋಣ ಬನ್ನಿ ಮನೆಗೆ.
ನಮ್ಮ ಅಪ್ಪನ ಕೇಕ್ ಕಟ್ ಮಾಡ್ತಾನೆ. ಅಪ್ಪನೂ ಚಾರ್ಜ್ ಇಲ್ಲ ಎಲ್ಲಾದರೂ ಇದ್ದಾರಾ ಇಲ್ವಾ ಅಂತ ಹಿಂಗೆ ಬಂದಿರ್ತಾರೆ. ನಂಗೆ ಗೊತ್ತು ಅವಳಿಗಂತೂ ಅವ್ರ ತಾತ ಇದ್ದರೆ ಇನ್ನೇನು ಬೇಡ ಗಾಯ್ಸ್. ಪರಪಂಚ ನೀನೇ ನನ್ನ ಪರಪಂಚ ನೀ. ಹ್ಯಾಪಿ ಫಾದರ್ಸ್ ಡೇ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ಜೊತೆ ಇರ್ತೀಯಾ? ನಾನು ಬೇಡವಾ? ಬೇಡ ಇಲ್ಲ ಅನ್ರೆಸ್ಪೆಕ್ಟು. ಇವಳು ನನ್ನ ಜೊತೆ ಬಿತ್ತೀನಿ ಎಲ್ಲರ ಜೊತೆನೂ ಇರ್ತಾಳೆ ಗಾಯ್ಸ್ ಇವಳು. ಹೊಟ್ರು ಗಾಯ್ಸ್, ಬಾಯ್ ಬಾ. ಸೊ ಗೈಸ್ ನಮ್ಮ ಅಪ್ಪನೂ ಹೊರಟ್ರು. ಇರು ಅಂದರೆ ಇದ್ದಿಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ ಗೈಸ್ 6:30. ಅವರು ಇಲ್ಲಿಂದ ಕೋರಮಂಗ್ಲ ತನಕ ನಡ್ಕೊಂಡೇ ಹೋಗ್ತಾರೆ. ಅವ್ರು ಆಟೋಲ್ಲಿ ಬಸ್ಸಲ್ಲೆಲ್ಲ ತುಂಬ ಟ್ರಾವೆಲ್ ಮಾಡೋದೇ ಕಮ್ಮಿ. ತುಂಬ ಏನಾದರೂ ಲಾಂಗ್ ಇದ್ದರೆ ಮಾತ್ರ ಟ್ರಾವೆಲ್ ಮಾಡೋದು. ಅದಕ್ಕೆ ಕೋರಮಂಗ್ಲ ತನಕ ಇಲ್ಲಿಂದ ನಡ್ಕೊಂಡೇ ಹೋಗ್ತಾರೆ, ಅದಕ್ಕೆ ಹೊರಟ್ರು. ಸೊ ಇಷ್ಟೇ ಗೈಸ್, ಸಿಂಪಲ್ಲಾಗಿ ಒಂದೇ ಒಂದು ಕೇಕ್ ಕಟ್ ಮಾಡಿಸ್ದೆ ನಮ್ಮ ಅಪ್ಪನಿಗೆ ಅಷ್ಟೇ. ನಮ್ಮ ಅಪ್ಪನಿಗೆ ಏನೇನು ಬೇಕೋ ಎಲ್ಲ ಕೊಡ್ಸೋ ಥರ ಆ ದೇವ್ರನ್ನ ನಾವು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ನಾನು ಚೆನ್ನಾಗಿ ದುಡಿಯೋಳಾಗಿದ್ದರೆ ನಮ್ಮ ಅಪ್ಪನ ರಾಜ ಥರ ಇಟ್ಕೊತ ಇದ್ದೆ ಗಾಯ್ಸ್. ಸೊ ಇವಾಗ ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ಅವ್ರ ಖುಷಿಗೆ ಕೇಕ್ ಕಟ್ ಮಾಡಿಸ್ದೆ ಕರೆದು. ಹಾಗೆ ಅಷ್ಟೇ ಗಾಯ್ಸ್, ಮನೇಲೇ ನೂಡಲ್ಸ್ ಮಾಡಿದ್ನಲ್ಲ ಅದೇ ತಿಂದರು ನಮ್ಮಪ್ಪ. ಸೊ ಇರೋ ಚಿಕನ್ ಮಾಡ್ತೀನಿ ಅಂದೆ, ಆದರೂ ನಮ್ಮಪ್ಪ ಇಲ್ಲ ಟೈಮ್ ಆಯಿತು ಹೋಗ್ತೀನಿ ಅಂದರು. ಬರೋ ವರ್ಷಕ್ಕೆ ಆ ದೇವ್ರ ನನ್ನ ಗಂಡನ ಚೆನ್ನಾಗಿ ಇಟ್ಟು ನಾವು ಅಂದ್ಕೊಂಡಿದ್ದೆಲ್ಲ ಆಗೋ ಥರ ಇದ್ದರೆ ನಮ್ಮಪ್ಪಗೆ ಇನ್ನೂ ಗ್ರ್ಯಾಂಡಾಗಿ ಫಾದರ್ಸ್ ಡೇ ಮಾಡಿಸ್ತೀನಿ. ಸೊ ಇಷ್ಟೇ ನನ್ನ ಕೈಲಾಗಿದ್ದು. ಅದಕ್ಕೆ ಈ ವರ್ಷ ಇಷ್ಟು ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ದೆ ಅಷ್ಟೇ. ಟೀ ಮಾಡ್ಕೊಂಡು ಕುಡಿಯೋಣ, 6:30 ಆಯಿತು. ಟೀ ಮಾಡ್ಕೊಂಡು ಕುಡಿಯೋಣ. ನಮ್ಮ ಹಸ್ಬೆಂಡ್ ಎಲ್ಲೋ ಹೋಗಿದ್ದಾರೆ, ಯಾವಾಗ ಬರ್ತಾರೋ ನೋಡೋಣ. ಅಡುಗೆ ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಹಸ್ಬೆಂಡ್ನ ಕೇಳ್ಬಿಟ್ಟು ಚಿಕನ್ ಅಲ್ಲಿ ಕೊಟ್ಬಿಟ್ಟು ಹೋಗು ಪ್ಲೀಸ್ ಗಾಯ್ಸ್. ನಾ ಮಾಡಲ ಸಾರು. ನಮ್ಮ ಹಸ್ಬೆಂಡು ಪಾಪ ಮಲಗ್ಬಿಟ್ಟಿದ್ಲು ಗೈಸ್, ಇವಾಗ ಎದ್ಲು ಅವ್ರ ಅಪ್ಪ ಸೌಂಡ್ ಕೇಳಿಸ್ಕೊಂಡು. ಅಕ್ಕಿ ಇದ್ದಿಲ್ಲ, ಅಕ್ಕಿನೂ ಚಿಕನ್ ತಂದವ್ರು ನಮ್ಮ ಹಸ್ಬೆಂಡು. ಚಿಕನ್ ಸರಿ ಇವತ್ತು ನಾನೇ ಮಾಡ್ತೀನಿ, ಅಕ್ಕಿ ತಂದವ್ರೆ. ಸೊ ಅಕ್ಕಿ ಚಿಕನ್ ಸಾರು ಮಾಡೋಣ ಗೈಸ್. ನೀರು ಭಾನುವಾರದಷ್ಟು ಚಿಕನ್ ತಿಂದಿಲ್ಲ ಅಂದರೆ ಆಗಲ್ಲ ಗಾಯ್ಸ್. ಆದರೆ ಬೇಜಾರಾಗ್ತಿದೆ, ನಮ್ಮಪ್ಪ ಹೊಟ್ಟೋದ್ರಲ್ವಾ, ನಮ್ಮಪ್ಪನಿಗೂ ಮಾಡಿಕೊಡ್ಬೇಕಾಗಿತ್ತು ಅಂತ. ಮಂಗಳವಾರ ಏನೋ ನಮ್ಮಪ್ಪ ಮತ್ತೆ ಊರಿಗೆ ಹೋಗ್ತಾರಂತೆ, ಅವಾಗ ಹಿಂಗೆ ಕರ್ಸ್ಕೊಂಡು ಅವಾಗ ಮಾಡಿಕೊಡ್ತೀನಿ ಗಾಯ್ಸ್ ಇನ್ನೊಂದ್ಸತಿ. ಚಾರ್ಜೇ ನಿಲ್ತಾ ಇಲ್ಲ ಗಾಯ್ಸ್ ಫೋನಲ್ಲಿ, ಟೆನ್ಷನ್ ಆಗ್ತಾಯಿದೆ. ಇವಾಗ ಚಾರ್ಜ್ ಇದ್ದಿಲ್ಲ ಅಂತಲೇ ಚಾರ್ಜ್ಗೆ ಹಾಕೋಣ ಅಂತ ಚಾರ್ಜ್ ಹಾಕಿದ್ದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಚಿಕನ್ ತೊಗೊಂಡು ಬಂದಿಟ್ಬಿಟ್ಟು ನೀನೇ ತೊಳ್ಕೊ ಅಂದರು. ನನಗೆ ಇಷ್ಟ ಇಲ್ಲ ಗಾಯ್ಸ್, ಪರವಾಗಿಲ್ಲ, ಎಲ್ಲ ಕಲಿಬೇಕು ಗಾಯ್ಸ್, ಕಲಿಯೋಣ. ಏನಂತೀಯಮ್ಮ? ಒಂದು ರೌಂಡ್ ಜಿಜ್ಜ ಆಯ್ತಾ? ಜಿಜ್ಜ ಮಾಡಿದ್ದ? ಇದು ಒಂದು ರೌಂಡ್ ಜಿಜ್ಜ ಮಾಡಿಬಿಟ್ಟಿತ್ತು ಗಾಯ್ಸ್ ಈ ಮಗು. ಸೊ ಅಡುಗೆ ಮಾಡೋ ಟೈಮಲ್ಲಿ ಸಿಗ್ತೀನಿ ಗಾಯ್ಸ್, ಸ್ವಲ್ಪ ಟಿ ವಿ ನೋಡ್ತೀನಿ, ಇನ್ನೂ ಟೈಮ್ ಇದೆ ನೋಡಿ. 9 ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್, ಯಾಕಂದರೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿ ನಮ್ಮ ಹಸ್ಬೆಂಡ್ ಬರೋ ಒಳಗಡೆ ಅಡುಗೆ ಎಲ್ಲ ಮುಗಿಯುತ್ತೆ. ತಿಂದ್ಬಿಟ್ಟು ಸ್ಲೀಪ್ಗೆ ಹಾಕೋದು, ಮಲಗೋದೇನು. ನಾಳೆ ಸೋಮವಾರ ಬೇರೆ ಗಾಯ್ಸ್, ಬೇಗ ಎದ್ದೊಲಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ರೆ ಬೆಸ್ಟ್ ಗಾಯ್ಸ್, ನನಗೆ ಗೊತ್ತಿರೋ ಪ್ರಕಾರ. ಸಂಜೆ ಅಂದರೆ ಆಗಲ್ಲ ನನ್ನ ಕೈಯಲ್ಲಿ ಹಾಕೋ. ಬಟ್ ಹಂಗೆ ಅಂದ್ಕೊಂಡು ಮಲ್ಕೊತೀನ, ನಾನು ಎದ್ದೋ ಒಳಗಡೆ ಟೈಮ್ ಆಗಿಬಿಟ್ಟಿರುತ್ತೆ, ಅದಕ್ಕೆ ಆಗಲ್ಲ. ನೋಡೋಣ ಎಷ್ಟೊತ್ತಿಗೆ ಎದ್ದೊಳ್ತೀನೋ ಅದ್ರ ಮೇಲೆ ಡಿಪೆಂಡ್. ನನಗೊಂದು ಫೋನ್ ಇಸ್ಕೊಡು ಅಂದೆ ಗಾಯ್ಸ್. ಇವಾಗ ನಾನು ಟಿ ವಿಯಲ್ಲಿ ನೋಡ್ತಿದ್ದೆ ವೀಡಿಯೋಸು, ಕ್ಲಾರಿಟಿ ಬರ್ತಿದ್ದಿಲ್ಲ, ಅದಕ್ಕೆ ನಮ್ಮ ಹಸ್ಬೆಂಡ್ ಒಂದು ಫೋನ್ ಇಸ್ಕೊಡು ಅಂದೆ. ಪಾಪ ಅವ್ರ ಹತ್ರನೇ ಚೆನ್ನಾಗಿರೋ ಫೋನ್ ಇಲ್ಲ ಗಾಯ್ಸ್, ಫುಲ್ಲು ಹ್ಯಾಂಗ್ ಆಗ್ತಾಯಿದೆ. ಅದರಲ್ಲಿ ಹೆಂಗೆ ಕೆಲಸ ಮಾಡ್ತಾರೋ. ನಾನು ಒಂದೊಂದು ಸತಿ ಫೋನ್ಪೇ ಮಾಡೋಕ್ಕೆ ಫೋನ್ ತೊಗೊಂಡೋಗ್ತೀನಲ್ಲ, ತಲೆನೇ ಕೆಟ್ಟೋಗುತ್ತೆ ನನಗೆ.
ಅಷ್ಟು ಹಿಂಸೆ ಆ ಫೋನು. ಪರವಾಗಿಲ್ಲ ಗೈಸ್, ಇದರಲ್ಲೇ ನಾನು ವಿಡಿಯೋ ಮಾಡ್ತೀನಿ, ಇದರಲ್ಲೇ ನನಗೆ ಸಪೋರ್ಟ್ ಮಾಡಿ, ಓಕೆನಾ? ಮುಂದಕ್ಕೆ ಇಸ್ಕೊಳ್ಳೋಣ. ನೈಟ್ಗೆ ಅಡುಗೆ ಮಾಡೋಣ ಅಂತ ಒಂದು ಗ್ಲಾಸ್ ಹಾಕಿ ಅನ್ನಕ್ಕಿಟ್ಟೆ. ಹಾಗೆ ಚಿಕನ್ ಸಾರಿಗೆ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಕಂತಲ್ಲಿ ಆಗ ಮಕ ನೋಡಿ ಇವ್ರದ್ದು. ಚಿಕನ್ ತೊಳಿಬೇಕಂತ ಇಷ್ಟ ಆಗಲ್ಲ ಬಾಯ್. ಮಕ ನೋಡಿ ಮನ ಕಟ್ಕೊಂಡು ಏನೇನು ಅನ್ಬೋಸ್ತಿದ್ಯ ಹಾಕೊಂಡೆ. ಹೆಂಗೈತೆ ನೋಡಿ. ಇಲ್ಲಿ ನೋಡಿ, ಇವತ್ತು ನಾನು ಚಿಕನ್ ತೊಳೆದಿದ್ದೀನಿ. ಎಷ್ಟು ಕ್ಲೀನಾಗಿ ಚಿಕನ್ ತೊಳೆದಿದ್ದೀನಿ ನೋಡಿ. ನನ್ನ ಗಂಡ ತೊಳೆದ್ರೆ ಕ್ಲೀನಾಗಿ ತೊಳೆಯಲ್ಲ ಅಂತಲ್ಲ. ಸೊ ಫಸ್ಟ್ ಟೈಮ್ ನಾನು ನಮ್ಮ ಮನೇಲಿ ಚಿಕನ್ ತೊಳೆದಿದ್ದೀನಿ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾದ್ಮೇಲೆ ಟೊಮೆಟೊನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಟೊಮೆಟೊ ಫ್ರೈ ಆಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಅದರಲ್ಲೇ ಫ್ರೈ ಮಾಡಿಬಿಟ್ಟು, ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಆರಾದ್ಮೇಲೆ ಜಾರ್ಗೆ ಹಾಕ್ಕೊಂಡು, ಜಾರ್ಗೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಹಾಗೆ ಗರಂ ಮಸಾಲ, ಚಿಕನ್ ಮಸಾಲ, ಉಪ್ಪು, ನೀರು ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಮಸಾಲ ರುಬ್ಕೊಂಡು ಹಾಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ತೊಳೆದಿರೋ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚಿಕನ್ ಸ್ವಲ್ಪ ಫ್ರೈ ಆದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಾದ್ಮೇಲೆ ರುಬ್ಬಿಕೊಂಡಿರೋ ಮಸಾಲಾನು ಹಾಕ್ಕೊಂಡೆ. ಹಾಗೆ ಜಾರ್ಗೆನೆ ನೀರು ಹಾಕಿ ಎಷ್ಟು ನೀರು ಬೇಕು ಅಂತ ಒಯ್ಕೊಂಡೆ. ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಟೆ. ಚೆನ್ನಾಗಿ ಬಾಯ್ಲ್ ಆಗಾದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ವಿಸಿಲ್ಗೆ ಹಾಕ್ಕೊಳ್ಬೇಕು. ಈ ಸಾರು ನನಗೆ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು ಹೇಗೆ ಮಾಡೋದು ಅಂತ. ನಾನು ಅನ್ನಕ್ಕೆ ಉಪ್ಪು ಹಾಕಲ್ಲ, ಅದಕ್ಕೆ ಸಾರಿಗೆನೆ ಜಾಸ್ತಿ ಹಾಕ್ಕೊತೀನಿ. ಹಾಗೆ ಪರೋಟ ಇತ್ತು 2, ಪರೋಟನ ಸುಟ್ಕೊಬಿಡೋಣ ಅಂತ ಪರೋಟ ಸುಟ್ಕೊಂಡು ನಾನು ನಮ್ಮ ಹಸ್ಬೆಂಡು ಪಾಪು ಎಲ್ಲ ಊಟ ಮಾಡ್ಕೊಂಡ್ವಿ. ಈ ಸಾರು ಯಾರು ಹೇಳ್ಕೊಟ್ಟಿದ್ದು? ಮನೇಲಿ ಎಷ್ಟು ಅಡುಗೆ ಮಾಡ್ರು ಎಲ್ಲ ಹೇಳ್ಕೊಟ್ಟಿರೋದು ನಾನು. ಬರೀ ಚಿಕನ್ ಸಾರು ಒಂದೇ ಗಾಯ್ಸ್ ಹೇಳ್ಕೊಟ್ಟಿರೋದು. ಬೆಂಡೆಕಾಯಿ ಪಲ್ಯ, ಚೆನ್ನಾಗಿ ಸಾರು, ದಾಲು ಎಲ್ಲ ಅವ್ರ ಸ್ಟೈಲ್ ಹೇಳ್ಕೊಟ್ಟವ್ರು ಗಾಯ್ಸ್. ನನಗೆ ನಮ್ಮ ಸ್ಟೈಲ್ ಬರುತ್ತೆ, ನಮ್ಮ ಅಮ್ಮ ಮನೆ ಕಡೆ ಹೆಂಗ್ ಮಾಡ್ತಾರೋ. ಆದ್ರೆ ಅಪ್ಪಿ ಅವ್ರ ಮನೆ ಕಡೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಕೊಟ್ಟವನು ಅಷ್ಟೇ ತಾನೇ. ನಮ್ಗೆ ಯಾವುದು ಬರಲ್ಲ. ಸೊ ಗಾಯ್ಸ್, ಚಿಕನ್ ಸಾರು ಪರೋಟ ತಿನ್ನೋಣ ಬನ್ನಿ. ತಗೊಳ್ಳಿ ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋ. ತಲೆಗೆ ಎಣ್ಣೆ ಹಾಕ್ಕೊಳ್ಬೇಕು. ಇವತ್ತು ತಲೆಗೆ ಸ್ನಾನ ಮಾಡಿದೆ, ನಾಳೆನೂ ತಲೆಗೆ ಸ್ನಾನ ಮಾಡಬೇಕು, ಪೂಜೆ ಮಾಡ್ಬೇಕು ನಾಳೆ. ನಾನೇನಾದರೂ ಇವತ್ತು ಎಣ್ಣೆ ಹಾಕಿಲ್ಲ ಅಂದರೆ ಇರೋ 4 ಕೂದಲು ಉದ್ರೋಗಿ ಬಾಣಲಿ ಹಾಕ್ಬಿಡ್ತೀನಿ ಈಗ ಗೈಸ್. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಬನ್ನಿ. ಸೊ ಗಾಯ್ಸ್, ಇದಾಯಿತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್. ಆಫ್ ಮಾಡು.